ಓಕೆ, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಮನ, ಮಾಧ್ಯಮ ಅನೇಕದಿಂದ. ಆತ್ಮೀಯರೇ, ಚುನಾವಣೆ ಹತ್ರ ಬರ್ತಾ ಇದೆ. ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜಾಗೃತಿ ಮೂಡಿಸುವಂತ ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ನಮ್ಮ ಮಾಧ್ಯಮ ಅನೇಕ ಸಂಸ್ಥೆಯ ಸಂಸ್ಥಾಪಕರಾದಂತಹ ಅರವಿಂದ್ ಮೋತಿ ಮತ್ತು ಅನು ಮೋತಿ ಅವರು ಯೋಚನೆ ಮಾಡ್ತಾ ಇದ್ರು. ಅದರ ಜೊತೆಗೆ ಅನೇಕ ಆಡಿಯೋ ಕೂಡ ಲಾಂಚ್ ಆಗುವಂತಹ ಸಮಯ ಹತ್ರ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ನಾವು ಜಾಗೃತಿ ಮೂಡಿಸುವುದಕ್ಕೆ ಯೋಚನೆ ಮಾಡಿದಂಥದ್ದು, ಆಯ್ಕೆ ಮಾಡ್ಕೊಂಡಂತಹ ಮಾರ್ಗ ರ್ಯಾಪ್. ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ, ಮಾತಿಲ್ಲಿ ಮೈಲಿಗೆ ಸುಮ್ಮನಿರು ಅಂತ. ಕೆಲವು ಸಲ ನಾವು ಮಾತಲ್ಲಿ ಎಷ್ಟೋ ವಿಷಯಗಳನ್ನ ಜನರಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಬರುವಂತದ್ದು ಸಂಗೀತದ ಮೂಲಕ ನಾವು ಎಷ್ಟೊಂದು ಜನರನ್ನ ಎಂತಹ ಸೂಕ್ಷ್ಮವಾದ ವಿಷಯ ಆದ್ರೂ ಕೂಡ ಜನರಿಗೆ ತಲುಪಬಹುದು. ಈ ನೆಲೆಯಲ್ಲಿ ನಾವು ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಈ ಒಂದು ರ್ಯಾಪ್ ಸಾಂಗ್ ಅನ್ನ ರಿಲೀಸ್ ಮಾಡಿದೀವಿ. ಸಂವಿಧಾನದ ಪ್ರಿಯಾಂಬಲ್ ಅಂದ್ರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಬಹಳ ಮುಖ್ಯವಾದಂತಹ ಪ್ರಸ್ತಾವನೆಯ ಅಂಶಗಳಲ್ಲಿ 3 ಪದಗಳನ್ನ ನೋಡ್ಬೋದು: ನ್ಯಾಯ, ಸಮಾನತೆ ಮತ್ತು ಭ್ರಾತೃತ್ವ ಅನ್ನುವಂಥದ್ದು. ಇದು ನಮ್ಮ ಇಡೀ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಮೂಲ ಆಧಾರ ಅಂತಾನೆ ಹೇಳ್ಬಹುದು. ಈ ಒಂದು ಮೂಲ ಆಧಾರದ ಚಿಂತನೆಯ ಮೂಲಕ ನಮ್ಮ ಹಾಡು ಪ್ರಾರಂಭ ಆಗಿದೆ, ರ್ಯಾಪ್ ಸಾಂಗ್ ಪ್ರಾರಂಭ ಆಗಿದೆ. ಮತದಾನ ಅನ್ನುವಂಥದ್ದು ಎಷ್ಟು ಮಹತ್ವವಾದ ವಿಷಯ ಅಂತ ಹೇಳಿದ್ರೆ, ನಾವು ಚಲಾವಣೆ ಮಾಡುವಂತಹ ಒಂದು ಮತ ನಮ್ಮ ಭವಿಷ್ಯದ ಭಾರತದ ಬುನಾದಿಯನ್ನ ಹಾಗೆ ಭಾರತದ ಭವಿಷ್ಯವನ್ನ ಎರಡನ್ನೂ ಕೂಡ ನಿರ್ಮಾಣ ಮಾಡುತ್ತೆ. ಈ ನೆಲೆಯಲ್ಲಿ ಮತದಾನ ಮಾಡೋದಕ್ಕೆ ಸಂವಿಧಾನ ಎಲ್ರಿಗೂ ಕೂಡ ಸಮಾನವಾದಂತಹ ಅಧಿಕಾರವನ್ನ ನೀಡಿದೆ, ಹಕ್ಕನ್ನ ನೀಡಿದೆ. ಇಲ್ಲಿ ಯಾರು ಕೂಡ ದೊಡ್ಡವರು ಚಿಕ್ಕವರು ಅನ್ನುವಂತಹ ಭೇದ ಇಲ್ಲ. ಒಬ್ಬ ಬಂಗ್ಲೆಯಲ್ಲಿದ್ರು ಕೂಡ ಅಥವಾ ಒಬ್ಬ ಅಂಟು ದಿ ಲಾಸ್ಟ್ ಅಂತ ಏನ್ ಹೇಳ್ತೀವಿ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಯಾರಿದ್ದಾನೆ, ಇಬ್ರು ಕೂಡ ಮತದಾನದ ಬೂತಿಗೆ ಹೋಗ್ಲೇಬೇಕು, ಕ್ಯೂ ಅಲ್ಲಿ ನಿಲ್ಲೇಬೇಕು, ತಮ್ಮ ಮತವನ್ನ ಚಲಾಯಿಸಲೇಬೇಕು. ಹಾಗಾಗಿ ವೈಯಕ್ತಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೊಟ್ಟಿರುವಂತಹ ಶಕ್ತಿ ಮತದಾನ. ಇದಕ್ಕೆ ಲಿಂಗ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಎಲ್ರಿಗೂ ಕೂಡ ಸಮಾನವಾದಂತಹ ಅವಕಾಶ ಇದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಮತ್ತೆ ಹೇಳ್ತೀನಿ, ಪ್ರಿಯಾಂಬಲ್ ಅಲ್ಲಿ ಹೇಳ್ತಾರೆ, ಸೆಕ್ಯುಲರ್ ನೇಷನ್ ಅಂದ್ರೆ ಜಾತ್ಯತೀತವಾದಂತಹ ರಾಷ್ಟ್ರ ಅಂತ ಭಾರತವನ್ನ ಕರೀತಾರೆ. ಜಾತ್ಯತೀತತೆ ಅಂದ್ರೆ ಧರ್ಮ ನಿರಪೇಕ್ಷತೆ. ಧರ್ಮ ನಿರಪೇಕ್ಷ ಎಲ್ಲ ಧರ್ಮಗಳಿಂದ ವಿಮುಕ್ತವಾಗಿ ಭಾರತ ಅನ್ನುವಂತಹ ಒಂದು ಪ್ರಜ್ಞೆಯನ್ನ, 100 ದೇವರನ್ನೆಲ್ಲ ಆಚೆ ನೂಕಿ ಭಾರತಾಂಬೆಯೇ ದೇವಿ ಅನ್ನುವಂತಹ ಪ್ರಜ್ಞೆ ಮೂಲಕ ಮತದಾನವನ್ನ ಮಾಡಬೇಕು, ಮತದಾನವನ್ನ ಮಾಡಿ ಅನ್ನುವಂತಹ ಒಂದು ಕಾಳಜಿಯನ್ನ ನಮ್ಮ ಈ ರ್ಯಾಪ್ ಸಾಂಗ್ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಭಾರತದಲ್ಲಿ ಅನೇಕ ವಿಚಾರಗಳು ನಡೀತಾ ಇದೆ. ಹಣದುಬ್ಬರ ಇದೆ, ಇನ್ಫ್ಲೇಷನ್ ಇದೆ, ಅದ್ರ ಜೊತೆಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ, ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ, ನಿರುದ್ಯೋಗ ಇದೆ, ಬಡತನ ಇದೆ. ಈ ಎಲ್ಲ ಸಮಸ್ಯೆಗಳು ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ನೀಡುವಂತಹ ಒಂದು ಮತ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಈ ನೆಲೆಯಲ್ಲಿ ಎಲ್ಲರೂ ಬನ್ನಿ, ಮತದಾನವನ್ನ ಮಾಡಿ ಅನ್ನುವಂತಹ ಕರೆಯನ್ನ ಈ ನಮ್ಮ ರ್ಯಾಪ್ ಸಾಂಗ್ ಕೊಡ್ತಾ ಇದೆ. ಜೊತೆಗೆ ರ್ಯಾಪ್ ಸಾಂಗ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸಂಗೀತದ ಬೇರೆ ಮಾಧ್ಯಮಗಳು ಇತ್ತಲ್ವಾ, ಬೇರೆ ಬೇರೆ ಬಗೆಯ ಸಂಗೀತ ಪ್ರಕಾರಗಳಿತ್ತಲ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕೆ ರ್ಯಾಪ್ ಅನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, ರ್ಯಾಪ್ ಇಸ್ ಅ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅಗೇನ್ ನಮ್ ಕಾನ್ಸ್ಟಿಟ್ಯೂಷನ್ ಕೂಡ ಹೇಳುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ತುಂಬಾ ಫ್ರೀ ಆಗಿ ತೋರಿಸುವಂತಹ, ತುಂಬಾ ಫ್ರೀ ಆಗಿ ಇನ್ನೊಬ್ಬರಿಗೆ ತಲುಪಿಸುವಂತಹ ಅವಕಾಶವನ್ನ ರ್ಯಾಪ್ ನೀಡುತ್ತೆ. ಅದಕ್ಕೆ ನಾವು ರ್ಯಾಪ್ ಸಾಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ವಿ. ಇದ್ರ ಜೊತೆಗೆ ಯಾಕೆ ಮೇಜರ್ ಆಗಿ ರ್ಯಾಪ್ ಸಾಂಗ್ ಮೂಲಕ ನಾವು ಅಡ್ರೆಸ್ ಮಾಡ್ತಾ ಇರೋದು ಹೆಚ್ಚಾಗಿ ಯುವ ಜನರನ್ನ, ಯಾಕೆ ಯುವ ಜನರನ್ನೇ ಹೆಚ್ಚು ಅಡ್ರೆಸ್ ಮಾಡ್ತಾ ಇದ್ದೀರಾ ಅನ್ನೋಂತಹ ಕ್ವೆಶನ್ ಬಂದ್ರೆ, ನಾವು ಒಂದು ಡೇಟಾ ನೋಡೋದಕ್ಕೆ ಹೋದ್ರೆ ಭಾರತವನ್ನ ಯುವ ದೇಶ ಅಂತ ಕರೀತಾರೆ. ಭಾರತದಲ್ಲಿ ಸುಮಾರು 50% ಗಿಂತ ಹೆಚ್ಚು 25 ವರ್ಷದ ಒಳಗಿನ ಯುವಕರಿದ್ದಾರೆ. ಹಾಗೆ 65% ಗಿಂತ ಹೆಚ್ಚು 35 ವರ್ಷದ ಒಳಗಿನ ಯುವ ಜನತೆ ಇದ್ದಾರೆ. ಸೊ ಒಂದು ಯಂಗ್ ಫೋರ್ಸ್ ಇಲ್ಲಿ ಹೆಚ್ಚಾಗಿದೆ. ಆ ಫೋರ್ಸ್ ಬಂದು ಮತದಾನ ಮಾಡಿದ್ರೆ ನಮ್ಮ ಭಾರತದ ಭವಿಷ್ಯದ ಆಯ್ಕೆಯಲ್ಲಿ ತುಂಬಾ ಮಹತ್ತರವಾದ ಪಾತ್ರವನ್ನ ವಹಿಸುತ್ತೆ ಅನ್ನುವಂತಹ ಉದ್ದೇಶ ನಮ್ದು. ಆ ನೆಲೆಯಲ್ಲಿ ನಾವು ಈ ರ್ಯಾಪ್ ಸಾಂಗ್ ಅನ್ನ ಬಿಡುಗಡೆ ಮಾಡ್ತಾ ಇದೀವಿ. ಇದೀಗ ರ್ಯಾಪ್ ಸಾಂಗ್ ನ ಪ್ರಸ್ತುತಿ ಆಗುತ್ತೆ ಇಲ್ಲಿ, ಆ ನಂತರದಲ್ಲಿ ಮುಂದಿನ ಮಾತಾಡೋಣ. ಅಂದ ತಕ್ಷಣ ಯೂತ್ಫುಲ್ ಆಗಿರ್ಬೇಕು, ಅದು ತುಂಬಾ ರೆಲೆವೆಂಟ್ ಅನ್ಸುತ್ತೆ ಇಲ್ಲಿ. ಯಾಕಂದ್ರೆ ತುಂಬಾ ಜನ ಮೊದಲನೇ ಬಾರಿ ವೋಟ್ ಹಾಕಕ್ಕೆ ಬರ್ತಾರೆ, ಅವ್ರಿಗೆ ಅಟ್ರಾಕ್ಟ್ ಆಗ್ಬೋದು. ಮತ್ತೆ ಇವಾಗ ಹಾಡುಗಳು ತುಂಬಾ ಬರ್ತಾ ಇದಾವೆ, ಸಾಹಿತ್ಯಗಳು ತುಂಬಾ ಇದೆ. ಆದ್ರೆ ಇನ್ಫಾರ್ಮೇಟಿವ್ ಆಗಿ, ಎಜುಕೇಟಿವ್ ಆಗಿರುವಂತ ಸಾಹಿತ್ಯ ಬಂದಾಗ ತುಂಬಾ ಖುಷಿ ಆಗುತ್ತೆ. ಅದರಲ್ಲಿ ನಾನು ಒಂದು ಭಾಗಿಯಾಗಿರೋದು ನನ್ಗೆ ತುಂಬಾ ಹೆಮ್ಮೆ ಇದೆ. ಮತ್ತೆ ಡ್ಯಾನ್ಸರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ತುಂಬಾ ಜನ ಆಕ್ಟರ್ಸ್, ನೀತು ಅವರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಇದು ನಮ್ಗೇನೋ ಸಣ್ಣ ವಿಷಯ ಅನ್ಬೋದು, ಬಟ್ ಇದ್ರ ಇಂಪಾರ್ಟೆನ್ಸ್ ಖಂಡಿತ ಎಲ್ಲರಿಗೂ ಗೊತ್ತು. ಆದಷ್ಟು ಆ ಇಂಪಾರ್ಟೆನ್ಸ್ ಅರ್ಥ ಆಗ್ಬೇಕು ವೋಟ್ ಹಾಕೋದು. ಅಂಡ್ ಕೊನೆಯದಾಗಿ ಮಾಧ್ಯಮ ಅನೇಕ ತಂಡ ಒನ್ ಆಫ್ ದ ಮೋಸ್ಟ್ ಪ್ರೊಫೆಷನಲ್ ಅಂಡ್ ಕ್ರಿಯೇಟಿವ್ ತಂಡ. ನನಗೆ ಆ ತಂಡದಲ್ಲಿ
ಕೆಲಸ ಮಾಡಿದ್ದಕ್ಕೆ ತುಂಬಾ ಹೆಮ್ಮೆ ಇದೆ. ಇದಕ್ಕೆ ಮುಂಚೆನೂ ನಾನೊಂದು ಇಂಟರ್ವ್ಯೂ ಕೊಟ್ಟಿದ್ದೆ. ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಫ್ರಮ್ ಮೈ ಹಾರ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರಾಜ್ ಗೋಪಿ ಅವರು ಚಲನಚಿತ್ರ ನಿರ್ದೇಶಕ, ಹಾಗೆ ನಮ್ಮ ಮಾಧ್ಯಮ ಅನೇಕದ ಅನೇಕ ಪ್ರಾಜೆಕ್ಟ್ಸ್ ಗಳಲ್ಲಿ ಹಲವಾರು ದಿನಗಳಿಂದ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಹಾಡಿನ ನಿರ್ದೇಶಕ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ತೆ. ರ್ಯಾಪ್ ಸಾಂಗ್ ಅಂದ ಕೂಡಲೇ ಒಂದು ಯೂತ್ಫುಲ್ನೆಸ್, ಅಂದ್ರೆ ಈ ಹಾಡಿಗೆ ಅಂದ್ರೆ ಎಲೆಕ್ಷನ್ ಬಗ್ಗೆ ಒಂದು ಹಾಡ್ ಮಾಡ್ಬೇಕಂತ ಹೊರಟ ತಕ್ಷಣ ಎಲ್ಲ ವಿಧಾನದ ಅಂದ್ರೆ ಎಲ್ಲ ಏನೋ ಸಬ್ಜೆಕ್ಟಿವ್ ಆಗಿ ಅಥವಾ ಎಲ್ಲ ವಿಧಾನದಲ್ಲೂ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ರ್ಯಾಪ್ ಇಟ್ಕೊಂಡು ಮಾಡಿದಾಗ ನಾವು ಅನ್ಕೊಂತಿರೋ ಟಾರ್ಗೆಟ್ ರೀಚ್ ಆಗ್ತೀವಿ. ಅಂದ್ರೆ ನಮ್ ಟಾರ್ಗೆಟ್ ಏನು, ಯೂತ್ ನ ಟಾರ್ಗೆಟ್ ಮಾಡ್ತಾ ಇದೀವಿ. ಸೊ ಯೂತ್ ದೇಶ ಕಟ್ಟೋ ಒಂದು ಪ್ರಯತ್ನದಲ್ಲಿ ಅಥವಾ ಒಂದು ದೇಶದ ಜವಾಬ್ದಾರಿಯನ್ನು ಹೊತ್ತರೆ ಖಂಡಿತವಾಗ್ಲೂ ಅದು 100% ಸಾಕಾರ ಆಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಯೂತ್ ನ ಅಟ್ರಾಕ್ಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ರ್ಯಾಪ್ ಫಾರ್ಮೆಟ್ ನ ಅಂದ್ರೆ ರ್ಯಾಪ್ ಮ್ಯೂಸಿಕ್ ನ ಚೂಸ್ ಮಾಡ್ಕೊಂಡ್ವಿ. ಎರಡನೇದಾಗಿ ಈ ನಮ್ಮ ಹಾಡಲ್ಲಿ ಕೆಲವೊಂದು ಪದಗಳನ್ನ ಪ್ರಜಾಪ್ರಭುತ್ವದಿಂದ ಯೂಸ್ ಮಾಡ್ಕೊಂಡು ಅಂದ್ರೆ ಬಳಸ್ಕೊಂಡಿದ್ವಿ. ಪ್ರಜಾಪ್ರಭುತ್ವದಲ್ಲಿರುವಂತಹ ಒಂದೆರಡು ಪದಗಳನ್ನ ಬಳಸ್ಕೊಂಡಿರೋ ಕಾರಣದಿಂದ ಇದು ರ್ಯಾಪ್ ಒಂದು ನ್ಯಾಯ ಒದಗಿಸ್ದಂಗೆ ಆಗತ್ತೆ. ಆ ಪದಗಳು ಈಗಾಗಲೇ ನೀವು ಹಾಡು ಕೇಳಿದ್ದೀರಾ. ಸೊ ಆ ಉದ್ದೇಶದಿಂದಲೂ ಕೂಡ ನಾವು ಒಂದು ಅಂದ್ರೆ ಈ ವಿಧಾನವನ್ನ ಚೂಸ್ ಮಾಡ್ಕೊಂಡಿದೀವಿ. ನಮ್ಮ ಈ ಹಾಡಿನ ಮೂಲ ಉದ್ದೇಶ ಯೂತ್ ನ ಎನ್ಕರೇಜ್ ಮಾಡೋದು. ಅವರು ಅಂದ್ರೆ ಎಲ್ಲಾ ಯುವಜನತೆ ಜವಾಬ್ದಾರಿಯಿಂದ ತಮ್ಮ ಮತಗಳನ್ನ ಚಲಾಯಿಸಿದ್ರೆ ದೇಶದ ಜವಾಬ್ದಾರಿಯನ್ನ ತಾವು ಹೊರ್ತಾ ಇದೀವಿ ಅನ್ನೋಂತ ಒಂದು ಇಂಟೆನ್ಷನ್ ಅವ್ರಿಗೆ ಬರಲಿ. ಅಂದ್ರೆ ಜಸ್ಟ್ ಟು ಇನ್ಸ್ಪೈರ್ ದ ಯೂತ್ ದಟ್ ನಮ್ಮ ದೇಶದಲ್ಲಿ ನಾವು ಅಥವಾ ನಮ್ಮ ದೇಶದ ನಿರ್ಮಾಣ ಕಾರ್ಯದಲ್ಲಿ ನಾವು ಒಂದು ಜವಾಬ್ದಾರಿನ ಹೊತ್ತಿದೀವಿ. ಅಂದ್ರೆ ವೋಟ್ ಹಾಕೋದು ಬರೀ ಅದೇ ಹೇಳ್ತಾರಲ್ಲ ಸರ್, ವೋಟ್ ಹಾಕೋದು ನಿಮ್ಮ ಹಕ್ಕು, ಅದು ಹಕ್ಕಲ್ಲ, ಅಧಿಕಾರ. ಅದು ಆ ಅಧಿಕಾರನ ಎಲ್ಲರೂ ಚಲಾಯಿಸಬೇಕು. ಆಗ ದೇಶ ನಿರ್ಮಾಣ ಕಾರ್ಯ ಪ್ರಾರಂಭ ಆಗುತ್ತೆ ಅಥವಾ ಮುಂದುವರಿಯುತ್ತೆ. ಅದಕ್ಕೆ ಸಹಕಾರಿಯಾಗಿ ನಾವೆಲ್ಲ ಮಾಡ್ತಾ ಇದೀವಿ ಅನ್ನೋಂತ ಒಂದು ಜವಾಬ್ದಾರಿ ಬರುತ್ತೆ ಅಂತ ಈ ಹಾಡಿನ ಮುಖಾಂತರ ಹೇಳ್ತಾ ಇದ್ದೀವಿ. ಆಮೇಲೆ ಈ ಹಾಡಿನ ಕಾನ್ಸೆಪ್ಟ್ ನ ರೆಡಿ ಮಾಡ್ಕೊಂಡು ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಾರ್ತಿಕ್ ಶರ್ಮಾ ಅವ್ರನ್ನ ಅಪ್ರೋಚ್ ಆಗಿದ ತಕ್ಷಣ ಅವರು ಸಿಕ್ಕಾಪಟ್ಟೆ ಖುಷಿ ಪಟ್ರು. ಸರ್ ಬಹಳ ಚೆನ್ನಾಗಿದೆ ಅಂತೇಳಿ ತುಂಬಾ ಉಲ್ಲಾಸದಿಂದ ಸಡಗರದಿಂದ ಈ ಹಾಡನ್ನ ಮಾಡಿಕೊಟ್ರು. ಅದೇ ರೀತಿ ಈ ಹಾಡಲ್ಲಿ ರಾಕೇಶ್ ಸರ್ ಆ ಹಾಡಿಗೆ ಬೇಕಿದ್ದಂತ ರೇಜ್, ಪವರ್, ಆಮೇಲೆ ಅದಕ್ಕೆ ಬೇಕಿದ್ದಂತ ಎನರ್ಜಿ, ಪ್ರೈಡ್ ನೆಲ್ಲ ತುಂಬಿಕೊಟ್ರು. ಅವ್ರ ಕಂಠ ಸಿರಿಯಲ್ಲಿ ಅಂದ್ರೆ ಈಗ ಹಾಡು ಕೇಳಿರೋದ್ರಿಂದ ನಿಮ್ಗೆ ಗೊತ್ತಿದೆ, ತುಂಬಾ ಚೆನ್ನಾಗಿ ಎನರ್ಜಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಅದಕ್ಕೊಂದು ಎಮೋಷನ್ ಕೊಟ್ಟಂತವರು ಐಶ್ವರ್ಯ ರಂಗರಾಜನ್ ಅವರು. ಸೊ ಇವತ್ತು ಅಂದ್ರೆ ಅವರು ಬರ್ಲಿಕ್ಕೆ ಆಗ್ಲಿಲ್ಲ, ಬಟ್ ಅವರು ಕೂಡ ತುಂಬಾ ಲವಲವಿಕೆಯಿಂದ ಖುಷಿಯಿಂದನೇ ಒಪ್ಕೊಂಡು ಮಾಡಿದಂಥದ್ದು. ಇನ್ನು ಈ ಸಾಂಗ್ ನ ಕೊರಿಯೋಗ್ರಫಿ ಮಾಡಿದ್ದು ಅನನ್ಯ ಅಮರ್ ಅವರು. ಅವ್ರದ್ದು ಮಾಧ್ಯಮ ಅನೇಕ ಸಂಸ್ಥೆಯಲ್ಲಿ ಒಂದಷ್ಟು ಡಿಪಾರ್ಟ್ಮೆಂಟ್ ಗಳಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಮೀನ್ ವೇಲ್ ಅವರ ಕೋರ್ ಪ್ಯಾಷನ್ ಆಗಿದ್ದು ಸಾಂಗ್ ಕೊರಿಯೋಗ್ರಫಿ, ಅಂದ್ರೆ ಡ್ಯಾನ್ಸ್ ಅವರ ಪ್ಯಾಷನ್. ಸೊ ಅವರ ಮೊದಲ ಸಾಂಗ್ ಕೊರಿಯೋಗ್ರಫಿ ಇದಾಗಿದೆ. ಥ್ಯಾಂಕ್ ಯು ಅನನ್ಯ ಅವರೇ, ತುಂಬಾ ಚೆನ್ನಾಗಿ ಮಾಡಿದೀರಾ. ಅಂಡ್ ಮ್ಯೂಸಿಕ್ ಸೈಡ್ ಅಲ್ಲಿ ಅವ್ರ ಜೊತೆಲಿ ಬಂದಂತ ಅದೇ ಅಂದ್ರೆ ಅವರ ಸಹಪಾಠಿಯನ್ನ ಹೇಳಬೇಕು. ಅವರ ಸಹಭಾಗಿತ್ವ ತಗೊಂಡಂತ ಸ್ಮೈಲ್ ಗುರು ರಕ್ಷಿತ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರಷ್ಟೇ ಎನರ್ಜಿಯನ್ನ ಕೊಟ್ಟು ಸಾಂಗ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಸೇಮ್ ವೇಟೇಜ್ ಅಲ್ಲಿ ತೇಜಸ್ವಿನಿ ಶರ್ಮಾ ಅವರಾಗ್ಲಿ, ಆಮೇಲೆ ನೀತು ಮೇಡಮ್ ನ ಹೋಗಿ ಕೇಳಿದ ತಕ್ಷಣ ನಾನ್ ಮಾಡ್ತೀನಿ ನಮ್ಮ ಹಾಡನ್ನ ಕೇಳಿದ ತಕ್ಷಣ ಅವರು ಸಿಕ್ಕಾಪಟ್ಟೆ ಥ್ರಿಲ್ ಆದ್ರು. ಇಲ್ಲ ನಾನು ಮಾಡ್ತೀನಿ ಅಂತ, ಅಂದ್ರೆ ಯಾವುದೇ ಎರಡನೇ ಥಾಟ್ ತಗೊಳ್ದೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಥ್ಯಾಂಕ್ ಯು ಮೇಡಮ್. ಆಮೇಲೆ ರಾಕೇಶ್ ಸರ್ದು ಅಲ್ಟಿಮೇಟ್ ಎನರ್ಜಿ, ಇದು ನಮ್ಮ ಭಾರತ ಅಂದ ಕೂಡಲೇ ಒಂದು ಫ್ಲೋ ಆಗುತ್ತೆ, ಒಂದು ಕರೆಂಟ್ ಬರುತ್ತೆ, ಅದನ್ನ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ನಮ್ಮ ಅಂದ್ರೆ ಇಡೀ ತಂಡಕ್ಕೆ ಸಂಪೂರ್ಣ ಸಹಕಾರ ನೀಡಿದ ನಮ್ಮ ನಿರ್ಮಾಪಕರು ನನ್ನ ಧನ್ಯವಾದ. Anu ma'am and Arvind sir, thank you very much for this great opportunity. Okay, thank you very much for ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಮೊದಲನೇದಾಗಿ ಅನೇಕ ಮಾಧ್ಯಮಕ್ಕೆ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ತರ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಒಂದು ಆಲ್ಬಮ್ಸ್ ಅಂದ್ರೆ ಸಾಂಗ್ ಗಳು ಬರ್ಬೇಕು. ಯಾಕಂದ್ರೆ
ಈ ಹಾಡ್ ಹೆಂಗಿದೆ ಅಂದ್ರೆ ತಲೆಗೋಡ್ ಹೇಳಂಗಿದೆ, ಲೈಕ್ ಓಟ್ ಹಾಕ್ಲೇಬೇಕು ಅನ್ನೋ ರೀತಿಲಿ. ಸೊ ನಮ್ಮ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ನಾಯಕರನ್ನ ಚೂಸ್ ಮಾಡ್ಕೊಳ್ಳುವಂತ ಒಂದು ಕರ್ತವ್ಯ ಮತ್ತೆ ಹಕ್ಕು ನಮ್ದಾಗಿದೆ. ಹೇಳ್ತಾರೆ ಒಂದ್ ಓಟ್ ಹಾಕಿ ನಂದೇನಾಗೋದಿದೆ ಬಿಡು, ಟೂರ್ಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ ಹೋಗ್ತಾರೆ. ಸೊ ಬಟ್ ಹನಿ ಹನಿ ಗುಡಿದ್ರೆ ಹಳ್ಳ ಅನ್ನೋ ತರ. ಸೊ ನಾವೆಲ್ಲ ಸೇರಿ ವೋಟ್ ಮಾಡಿದಾಗಲೇ ಒಂದು ಉತ್ತಮ ಸಮಾಜನ ಕಟ್ಬೋದು, ಒಂದು ಒಳ್ಳೆ ಪ್ರಜೆಯಾಗಿ ಬದುಕ್ಬೋದು. ಅದಷ್ಟಲ್ಲದೆ ನಮ್ ದೇಶದಲ್ಲಿ ಏನು ಅಭಿವೃದ್ಧಿಗಳಿದೆ, ದೌರ್ಬಲ್ಯಗಳಿದೆ, ಸದೃಢತೆ ಎಲ್ಲಾನು ಒಂದು ಒಳ್ಳೆ ರೀತಿಲಿ ಕಟ್ಕೊಂಡು ಉತ್ತಮ ಸಮಾಜ ಕಟ್ಬೋದು. ಸೊ ಹಾಗಾಗಿ ಸಾಂಗ್ ನೋಡಿದ ತಕ್ಷಣನೇ ಒಂದು ರೀಚ್ ಆಗುತ್ತೆ, ಎಲ್ಲಾ ಒಂದು ಏಜ್ ಕ್ಯಾಟಗರಿಗೆ ಅದು ಅಟ್ರಾಕ್ಟ್ ಮಾಡುತ್ತೆ. ರಾಕೇಶ್ ಅಡಿಗೆ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ, ಆ ಎನರ್ಜಿ ಇದೆ. ಫಸ್ಟ್ ಸಾಂಗ್ ಕೇಳಿದ ತಕ್ಷಣನೇ ನಂಗೆ ಸಖತ್ ಇಂಪ್ರೆಸ್ ಆಯ್ತು, ತುಂಬಾ ಚೆನ್ನಾಗಿ ಆಡಿದ್ರೆ. ಸೊ ನೀವು ಅಷ್ಟೇ ಎಲ್ಲ ಕೊರಿಯೋಗ್ರಫಿನ ಸೂಪರ್ ಆಗಿ ಮಾಡಿದೀರಾ. ನಾನು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಿಮ್ ಕೊರಿಯೋಗ್ರಫಿ ನೋಡಿನೇ ಡ್ಯಾನ್ಸ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್. ಈ ತರ ಇನ್ನೂ 10 ಹಲವು ಸಾಂಗ್ಗಳು ಬರಲಿ ಅನ್ನೋದು ನನ್ನ ಆಸೆ. ಸೊ ವಂದನೆಗಳು. ತುಂಬ ಹೃದಯದ ಧನ್ಯವಾದಗಳು, ಯಾಕೆಂದ್ರೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಾ ಒಂದು ಸಪೋರ್ಟ್ ಮಾಡಕ್ಕೆ ಅಂತ. ಮಾಧ್ಯಮ ಅನೇಕ ಅವ್ರದ್ದು ಮತ್ತು ನನ್ನ ಅಸೋಸಿಯೇಷನ್ ಐ ಥಿಂಕ್ ಇವಾಗ ಒಂದು 4 ರಿಂದ 5 ವರ್ಷ ಆಗಿದೆ. ಸೂಪರ್ ಕಪಲ್ ನಮ್ಮ ಸೀರೀಸ್ ಇಂದ ಶುರು ಆಗಿದ್ದು. ನಾವು ಈ ರ್ಯಾಪ್ ಸಾಂಗು ಅಷ್ಟೇ, ನಾನು ಅವ್ರು ಏನೇ ಇದ್ರು ನಂಗೊಂದು ತಿಳಿಸಿರ್ತಾರೆ ಹೀಗಿದೆ ಅಂತ. ಅರವಿಂದ್ ಸರ್ ನಾವ್ ಹೀಗ್ ಮಾಡ್ತಿದೀವಿ ಒಂದು ಸೋಷಿಯಲ್ ಅವೇರ್ನೆಸ್ಗೆ, ನೀವು ಒಂದು ಸಣ್ಣ ಭಾಗ ಆಗ್ಬೋದಾ ಅಂದ ತಕ್ಷಣ ನಾನು ಹೂ ಅಂದೆ. ಯಾಕೆಂದ್ರೆ ಈ ಸೋಷಿಯಲ್ ಅವೇರ್ನೆಸ್ ತುಂಬಾನೇ ಒಂದು ಮುಖ್ಯವಾದ ಅಂಶ ಅಂತ ಅನ್ಸುತ್ತೆ ನನ್ಗೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಈಸಿಯಾಗಿ ಹೇಳ್ಕೊಂಡು ಹೋಗ್ಬೋದು, ಎಲ್ಲರೂ ವೋಟ್ ಮಾಡಿ ಮತ ಚಲಾಯಿಸಿ ನಿಮ್ಮ ಅಧಿಕಾರ ಅಂತ. ಬಟ್ ಒಂದು ಸಾಂಗ್ ಮೂಲಕ ಅಥವಾ ನಾವು ಈಗ ಆರ್ಟಿಸ್ಟ್ ಆಗಿ ನಾವು ತೆರೆ ಮೇಲೆ ಈ ತರ ಏನಾದ್ರೂ ಒಂದು ತಂದ್ರೆ ಮೋಸ್ಟ್ಲಿ ನಮ್ಮ ಪ್ರಯತ್ನ ಚೂರ್ ತಲುಪುತ್ತೆ ಅಂತ ಅನ್ಸುತ್ತೆ. ಒಂದು 10 ಜನದಿಂದ ಒಂದು 20 ಜನಕ್ಕೆ ತಲುಪಬಹುದು ಅಂತ ಅನ್ಸುತ್ತೆ. ಅಂಡ್ ಇದು ನಮ್ಮ ಅಧಿಕಾರ. ಅವರು ಗೋಪಿ ಸರ್ ಹೇಳ್ದಾಗೆ ಎಲ್ಲರೂ ಅವರ ಮತನ ಚಲಾಯಿಸಬೇಕು. ವೀಕೆಂಡ್ ಇದೆ 26th ಅಂತ, ವೆಕೇಶನ್ಗೆ ಅಲ್ಲ. ಸೊ ನಮ್ಮ ಮತಗಳನ್ನ ಚಲಾಯಿಸಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಲೀಡರ್ನ ಆಯ್ಕೆ ಮಾಡ್ಬೇಕು ಅಂತ ನಾನ್ ಕೇಳ್ಕೊತಾ ಇದ್ದೀನಿ. ಯಾಕೆಂದ್ರೆ ಒಂದು ಒಳ್ಳೆಯ ಲೀಡರ್ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಮಾಜ ಕಟ್ಬೋದು. ಅಂಡ್ ನಾವೆಲ್ಲರೂ ಆಮೇಲೆ ಈಗ ನಮ್ಮ ಅಧಿಕಾರನ ಚಲಾಯಿಸದೆ ಆಮೇಲೆ ಕ್ವೆಶನ್ ಮಾಡಬಾರ್ದು. ಸೊ ನಮ್ಮ ಅಧಿಕಾರ ಚಲಾಯಿಸಿದ್ಮೇಲೆ ನಮಗೂ ಕ್ವೆಶನ್ ಮಾಡುವಂತ ಹಕ್ಕು ಇರುತ್ತೆ. ಅಂಡ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇಷ್ಟು ವರ್ಷಗಳ ಎಲೆಕ್ಷನ್ಗಳಲ್ಲಿ ನಾವು ಕೇಳಿರೋದು ರೂರಲ್ ಏರಿಯಾಗಳಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ, ಅರ್ಬನ್ ಏರಿಯಾಗಳಲ್ಲಿ ಕಮ್ಮಿ ಅಂತ. ಸೊ ಖಂಡಿತವಾಗ್ಲೂ ಈ ಸತಿ ಅಟ್ಲೀಸ್ಟ್ ನಾವ್ ಅದನ್ನ ಚೇಂಜ್ಗಿಂತ ನಾವದನ್ನ ಅವ್ರ ರೂರಲ್ ಏರಿಯಾನ ನೋಡಿ ಕಲಿಯೋಣ, ಸ್ವಲ್ಪ ನಾವು ವೋಟ್ ಮಾಡೋಣ. ನಮ್ಮ ಪ್ಲೇಸಸ್ ಎಲ್ಲಿ ಇದೆ ಅಲ್ಲಿ ಹೋಗಿ ವೋಟ್ ಹಾಕೋಣ. ನಾನು ಕೊಡಗು ಹೋಗಿ ವೋಟ್ ಹಾಕ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ನಮ್ಮ ಅಧಿಕಾರ. ಎಲ್ಲರೂ ಹೋಗಿ ಮತ ಚಲಾಯಿಸಿ. ಡೆಮೋಕ್ರೆಟಿಕ್ ಇಂಡಿಯಾ ನಾವು ಈ ಸಾಂಗ್ ಅಲ್ಲೇ ಹೇಳ್ತೀವಿ, ಲೆಟ್ಸ್ ಸೆಲೆಬ್ರೇಟ್ ದ ಡೆಮೋಕ್ರಸಿ ಅಂತ. ಸೊ ಲೆಟ್ಸ್ ಆಲ್ ಸೆಲೆಬ್ರೇಟ್ ಡೆಮೋಕ್ರಸಿ ಇನ್ ಅ ರೈಟ್ ವೇ, ಮೇ ದ ರೈಟ್ ಪರ್ಸನ್ ವಿನ್. ಅಂಡ್ ಮಾಧ್ಯಮನಿಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್. ಅಂಡ್ ಆಲ್ ದ ಆರ್ಟಿಸ್ಟ್ ನೀವೆಲ್ಲ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದಾರ. ಸೊ ಇದು ರ್ಯಾಪ್ ಸಾಂಗ್ ನನಗೆ ಫಸ್ಟ್ ಟೈಮ್. ಸೊ ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಜಾಬ್. ಗೊತ್ತಿಲ್ಲ, ಒಂದು ಸಣ್ಣದಾಗಿ ಐ ಹ್ಯಾವ್ ಬೀನ್ ಪಾರ್ಟ್ ಆಫ್ ಇಟ್. ಅಂಡ್ ಕಂಗ್ರಾಚುಲೇಷನ್ ಅನನ್ಯ ಫಾರ್ ಯೋರ್ ಫಸ್ಟ್ ಕೊರಿಯೋಗ್ರಫಿ. ಅಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೋಗಿ ವೋಟ್ ಮಾಡಿ ಅಂಡ್ ಮೇ ದ ಬೆಸ್ಟ್ ವಿನ್. ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಯಾಕಂದ್ರೆ ಅಕ್ಕಪಕ್ಕ ಎಷ್ಟೊಂದ್ ಜನಕ್ಕೆ ಗೊತ್ತಿರಲ್ಲ. ಏನೋ ಅಷ್ಟು ಅನ್ಎಜುಕೇಟೆಡ್ ಆಗಿ ಲೈಕ್ ಏನ್ ಬಿಡುವ ಆಗತ್ತೆ ಹೋಗೋಣ ಅಂತ ಹೊರಗಡೆ ಹೋಗ್ತಾರೆ. ಸೊ ಅವ್ರಿಗೆ ಎಜುಕೇಟ್ ಮಾಡಿ ನೀವೆಲ್ಲರೂ ರಾಯಭಾರಿಗಳಾಗಿ ಒಂದು ಒಳ್ಳೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋಣ ಅಂತ ಈ ಮೂಲಕ ಹೇಳ್ತೀನಿ. ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಸೊ ನಮಸ್ಕಾರ. ಇನ್ನೂ ನೆನಪಿದೆ, ಪ್ರತಿ ಸರ್ತಿ ಎಲೆಕ್ಷನ್ ಆದಾಗ ನಮ್ ತಂದೆ ತಾಯಿ ವೋಟ್ ಹಾಕಕ್ ಹೋಗ್ತಾ ಇದ್ರು. ಅಂದ್ರೆ ನಾವ್ ಇನ್ನು ಎಲಿಜಿಬಲ್ ಆಗಿರ್ಲಿಲ್ಲ ಅವಾಗ. ಅಂಡ್ ಅವ್ರು ಬಂದ್ಮೇಲೆ ನಾವ್ ಆ ಇಂಕ್ ನ ನೋಡೋದು, ನಿಜವಾಗ್ಲೂ ಅಳ್ಸಿದ್ರೆ ಇದು ಹೋಗಲ್ವಾ ಅಂತ ಏನೋ ಒಂದು ಎಕ್ಸೈಟ್ಮೆಂಟ್. ಅವ್ರು ನೋಡಿದಾಗ ಇದು ಹೋಗಲ್ಲ ಬಿಡಿ, ನಮ್ದು ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳ್ತಿದ್ರು. ಬಟ್ ಏನೋ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು ಆ ಇಂಕ್ ನೋಡೋದಕ್ಕೆ ನಮ್ ತಂದೆ ತಾಯಿ ವೋಟ್ ಹಾಕಿ ಬಂದ್ಮೇಲೆ. ಬಟ್ ಆ ವರ್ಷ ಬಂತು ವೆನ್ ಐ ವಾಸ್ ಆಲ್ಸೋ ಎಲಿಜಿಬಲ್. ಏನೋ ಒಂದು ಎಕ್ಸೈಟ್ಮೆಂಟ್, ಹೋಗ್ತೀನಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋತೀನಿ, ವೋಟರ್ ಐ ಡಿ ಮಾಡಿಸಿದ್ದೆ. ಅಂಡ್ ಐ ವಾಸ್ ಜಸ್ಟ್ ವೇಟಿಂಗ್ ನಾನು ಯಾವಾಗ ಹೋಗಿ ವೋಟ್ ಹಾಕ್ತೀನಿ ಅಂತ. ಬಟ್ ಅಲ್ಲಿ ಹೋಗಿ ಅಲ್ಲೆಲ್ಲ ರಿಜಿಸ್ಟರ್ ಎಲ್ಲ ಆಯ್ತು, ಲೈನ್ ಅಲ್ಲಿ ನಿಂತಿದ್ದೀನಿ, ಟೆನ್ಷನ್ ಶುರು ಆಯ್ತು ನನ್ಗೆ. ನಾನು ವೋಟ್ ಹಾಕ್ತಾ ಇದ್ದೀನ, ನಾನು ಯಾರು ವೋಟ್ ಹಾಕ್ಲಿ, ಯಾರು ವೋಟ್ ಹಾಕ್ಬೇಕು ನಾನು ಅಂದ್ರೆ ಎಷ್ಟು ಮಜಾ ಅಂತ ನಾನು ನೋಡ್ತಿದ್ನೋ. ಆದ್ರೆ ಆ ಜವಾಬ್ದಾರಿಗೆ ಎಷ್ಟು ತೂಕ ಇದೆ ಅಂತ ಕ್ಯೂ ಅಲ್ಲಿ ಹೋಗಿ ನಿಂತಾಗ ಗೊತ್ತಾಯ್ತು. ಅಂಡ್ ಮೊದಲನೇ ಸರ್ತಿ ವೋಟ್ ಹಾಕಿ ಬಂದ್ಮೇಲೂ ನನ್ಗಿನ್ನೂ ನೆನಪಿದೆ, ನಾನು ತುಂಬಾ ಶಿವರ್ ಆಗ್ತಾ ಇದ್ದೆ.
ಏನೋ ಹಾಕಿದೀನಿ. ಆದ್ರೆ ಬಟ್ ಹೋಗ್ತಾ ಹೋಗ್ತಾ ಬೇರೆಯವ್ರ ಎಲ್ಲರೂ ಮಾತಾಡೋದನ್ನ ನೋಡ್ತಾ ಇದ್ದೆ. ಒಂದ್ ಪಾಯಿಂಟ್ ಅಲ್ಲಿ ನಾನೇ ಎಲಿಜಿಬಲ್ ಆಗಿ ನಾನ್ ಆಯ್ಕೆ ಮಾಡ್ಬೇಕು ಅಂತ ಬಂದಾಗ, ನನಗೆ ಯಾರು ನಾಯಕ ಆಗಿ ಬರಬೇಕು, ಜವಾಬ್ದಾರಿಗಳನ್ನ ಯಾರು ಚೆನ್ನಾಗಿ ತಗೋತಾರೆ ಅಂತ ಬಂದಾಗ ಆ ಬೆಲೆ ಏನು ಅಂತ ಗೊತ್ತಾಗುತ್ತೆ, ಆ ಒಂದು ವೋಟಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಸೊ ನಾನೇನ್ ಹೇಳೋದಂತಂದ್ರೆ, ನಾನು ಫಸ್ಟ್ ಎಕ್ಸೈಟ್ಮೆಂಟ್ ಆಗಿ ನೋಡಿದ್ದು, ಇವಾಗ ನನ್ನ ದೊಡ್ಡ ಜವಾಬ್ದಾರಿ ಆಗಿದೆ. ನಾವು ವೋಟ್ ಹಾಕ್ಲೇಬೇಕು. ಅದು ಒಂಥರ ಹೋಗಿ ನಿಂತು ಕ್ಯೂಲ್ ಹಾಕಿ ಒತ್ತು ಬಂದ್ಬಿಡೋದಂತಲ್ಲ, ಆ ಒಂದು ದಿನ ನಾವು ಯಾರಿಗೆ ವೋಟ್ ಹಾಕ್ತಿವಿ ಅದು ಎಷ್ಟು ವರ್ಷ ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ವರ್ಷ ಅದರ ಒಂದು ರಿಸಲ್ಟ್ ಅನ್ನ ನಾವೇ ತಗೋಬೇಕು ಅನ್ನೋದು ನಮಗ್ ಗೊತ್ತಿರಬೇಕು. ಅಂಡ್ ಈ ಪ್ರಾಜೆಕ್ಟ್ಗೂ ಮಾಧ್ಯಮ ಅನೇಕ ಜೊತೆ ನಾನು 4-5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಒಂಥರ ತುಂಬಾ ಹೆಮ್ಮೆ ಆಗುತ್ತೆ ನಾನು ಮಾಧ್ಯಮ ಅನೇಕದ ಒಂದು ಚಿಕ್ಕ ಭಾಗ ಅಂತ ಹೇಳ್ಕೊಳ್ಳೋದಕ್ಕೆ. ಆಂಕರ್ ಆಗಿ ಮಾಡ್ತಿದ್ದೆ. ಅಂಡ್ ಎವ್ರಿ ಟೈಮ್ ಆಫೀಸ್ಗೆ ಹೋದಾಗ್ಲೂ ನನ್ಗೆ ಆಸ್ ಯೂಶುವಲ್ ಏನೇ ಮಾಡಿದ್ರು ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದೇ ಇರುತ್ತೆ. ಬಟ್ ಈ ಕಾಲ್ ಬಂದಾಗ ಸರ್ ಹೇಳಿದ್ರು ಹಿಂಗೆ ಕೊರಿಯೋಗ್ರಫಿ ಮಾಡ್ಬೇಕು ಅಂತ. ಹೇಳ್ಬೇಕಂತಂದ್ರೆ ನಾನು ಡಾನ್ಸರ್, ನಾನು ಡಾನ್ಸ್ ತುಂಬಾ ಎಂಜಾಯ್ ಮಾಡ್ತೀನಿ. ನಂಗೆ ಡಾನ್ಸ್ ಮಾಡೋದಂದ್ರೆ ತುಂಬಾ ಇಷ್ಟ. ನಾನು ಮೆಟ್ರೋಲ್ ಹೋಗ್ತಿದ್ರು ಯಾವ ಹಾಡು ಕೇಳ್ತಿರ್ತೀನೋ ಅದಕ್ಕೆ ಸ್ಟೆಪ್ ಹಾಕ್ತಾ ಇರ್ತೀನಿ. ಅಂಡ್ ಎವ್ರಿ ಟೈಮ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ಬೇಕಂತಂದ್ರೆ ನನಗೆ ಯಾರೋ ಹೇಳ್ಕೊಡೋರು, ಅದ್ರಲ್ಲಿ ನಾನು ಓಕೆ ಹಿಂಗಿಂಗ್ ಮಾಡ್ಬೇಕು ಅಂತೆಲ್ಲ ಹೇಳಿ ಕಲ್ತು ಮಾಡ್ಬಿಡ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ಕ್ಯಾಮ್ರಾ ಹಿಂದೆ ನಿಂತು ಇನ್ನೊಬ್ರಿಗೆ ನಾನು ಹೇಳ್ಬೇಕಿತ್ತು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೇನೆ ಮಾಧ್ಯಮ ಅನೇಕಾಗೆ ಥ್ಯಾಂಕ್ ಯು ಹೇಳ್ಬೇಕು. ನಾನು ಯಾವಾಗ್ಲೂ ಒಂದು ಕನ್ಸಿರುತ್ತೆ, ಇದು ನಾನು ಎಷ್ಟು ದೊಡ್ಡ ಕನ್ಸಾಗಿತ್ತು ನನಗೆ ಗೊತ್ತಿರ್ಲಿಲ್ಲ. ಬಟ್ ಕ್ಯಾಮ್ರಾ ಹಿಂದೆ ನಿಂತು ಒಬ್ರಿಗೆ ಹಿಂಗೆ ಸ್ಟೆಪ್ ಮಾಡ್ಬೇಕು, ಓಕೆ ಫ್ರೇಮ್ ಹಿಂಗಿರುತ್ತೆ, ನೀವು ಇಲ್ಲಿಂದ ಬರ್ತೀರಾ, ಹೀಗ್ ನಿಂತಿರ್ತೀರಾ, ಆ ಹೇಳೋ ಒಂದು ಖುಷಿನೇ ಬೇರೆ. ಹೇಳ್ಬೇಕಂತಂದ್ರೆ ಇಡೀ ದಿನ ನನ್ ಕಾಲ್ ನಡುತ್ತಿತ್ತು. ಇವತ್ತಿಗೂ ನೆನೆಸ್ಕೊಂಡ್ರೆ ಆ ದಿನ ಹೆಂಗೆ ಕಳೀತು ಅನ್ನೋದೇ ನೆನಪಿಲ್ಲ ನನಗೆ. ಆದ್ರೆ ಈಗ ಪ್ರಾಜೆಕ್ಟ್ ಆಲ್ರೆಡಿ ನಿಮ್ಮ ಮುಂದೆ ಇದೆ, ನೀವು ನೋಡಿದೀರಾ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಾನು. ಒಂದು ರ್ಯಾಪ್ ಸಾಂಗ್ ಇಂದ ಎಂಥ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತಂದ್ರೆ, ಪ್ರತಿ ಎಲೆಕ್ಷನ್ ಅಲ್ಲೂ ನೀವು ಈ ಸಾಂಗ್ ನ ಕೇಳ್ಬೋದು. ಎಷ್ಟೇ ಎಲೆಕ್ಷನ್ಸ್ ಬಂದ್ರು ಈ ಸಾಂಗ್ ಅದಕ್ಕೆ ರಿಲೇಟಬಲ್ ಆಗಿರುತ್ತೆ. ಈ ವರ್ಷಕ್ಕೆ ಅಂತಾನೆ ಮಾಡಿರೋದಂತ ಅಲ್ಲ ಇದು. ಪ್ರತಿ ಎಲೆಕ್ಷನ್ಗೂ ನೀವು ಇದನ್ನ ಕೇಳಿಸ್ಕೊಂಡು ಹೋಗಿ ನಿಮ್ಮ ಮತನ ಚಲಾಯಿಸ್ಬೇಕು. ನಮ್ಮ ಮಾಧ್ಯಮ ಅನೇಕ ಟೀಮ್, ಅರವಿಂದ್ ಸರ್ ಹಾಗೆ ಹನುಮಾನ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಇನಿಷಿಯೇಟಿವ್ ತಗೊಂಡ್ ಆಗ್ಲೇನೆ ಅವ್ರು ಆಲ್ರೆಡಿ ಗೆದ್ದಾಗಿದೆ. ಹಾಗೆ ನಮ್ಮ ರಾಜ್ಗೋಪಿ ಸರ್, ನನ್ಗೆ ಅವ್ರು ಆಕ್ಚುಲಿ ಹಿ ವಾಸ್ ಅ ವೆರಿ ಗ್ರೇಟ್ ಸಪೋರ್ಟ್ ದಟ್ ಡೇ. ಅವ್ರು ಬಂದು ಹೇಳ್ತಿದ್ರು, ನನಗೆ ಇಷ್ಟು ಬಾಕಿ ಇದೆ, ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತೆಲ್ಲ ಕೇಳ್ತಿದ್ರು. ಬಟ್ ಹಿ ವಾಸ್ ಅ ವೆರಿ ಗ್ರೇಟ್ ಸಪೋರ್ಟ್. ಅಂಡ್ ಬಿಗ್ ಥ್ಯಾಂಕ್ಸ್ ಟು ದ ಮ್ಯೂಸಿಕ್ ಟೀಮ್. ಕಾರ್ತಿಕ್ ಶರ್ಮಾ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಅಂತ ಒಳ್ಳೆ ಕಂಪೋಸಿಷನ್ಗೆ. ಅಂಡ್ ಆಲ್ಸೋ ರಾಕೇಶ್ ಅವರ ನಾವು ರೇಜ್ ಪರ್ಫಾರ್ಮೆನ್ಸ್ ನ ಥಿಯೇಟರ್ ಅಲ್ಲಿ ನೋಡಿದೀವಿ, ಅವ್ರ ಆಕ್ಟಿಂಗ್ ಮೂಲಕ. ಬಟ್ ಅವ್ರ ವಾಯ್ಸ್ ಮೂಲಕ ಆ ರೇಜ್ ನ ಸರ್ ಹೇಳ್ದಂಗೆನೆ ಈ ಸಾಂಗ್ ಗೆ ತಂದಿದ್ದಾರೆ. ಅಂಡ್ ಐಶ್ವರ್ಯ ರಂಗರಾಜನ್ ಆಲ್ಸೋ, ಅವ್ರ ಎಲ್ಲಾ ಸಾಂಗ್ಸ್ ಸೂಪರ್ ಹಿಟ್. ಅಂಡ್ ಈ ರ್ಯಾಪ್ ಸಾಂಗು ಕೂಡ ಸೂಪರ್ ಹಿಟ್. ಅಂಡ್ ಟು ಆಲ್ ದ ಪರ್ಫಾರ್ಮರ್ಸ್ ಇನ್ ದ ವಿಡಿಯೋ, ಸ್ಮೈಲ್ ಗುರು ರಕ್ಷಿತ್ ಅವರು ಅವತ್ತು ಸ್ಮೈಲ್ ಮಾಡಿದ್ರು ಸಹ ಕ್ಯಾಮ್ರಾ ಮುಂದೆ ಆಕ್ಷನ್ ಅಂತ ಬಂದ ತಕ್ಷಣ ರೇಜ್ ಗುರು ಆಗ್ಬಿಟ್ಟಿದ್ರು. ಸೊ ಒಂದು ಒಳ್ಳೆ ರೇಜ್ ಅಲ್ಲಿ ಹಿ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ತೇಜಸ್ವಿನಿ, ನಾವು ಅವ್ರ ಬಗ್ಗೆ ಏನು ಹೇಳೋದು ಬೇಡ, ನಾವೀಗ ಆಲ್ರೆಡಿ ಅವ್ರನ್ನ ಬಿಗ್ ಸ್ಕ್ರೀನ್ಸ್ ಅಲ್ಲಿ ನೋಡ್ತಾ ಇದೀವಿ. ಶಿ ಲುಕ್ಸ್ ವೆರಿ ವಂಡರ್ಫುಲ್ ಆನ್ ದ ಸ್ಕ್ರೀನ್. ಹಾಗೆ ನಮ್ ರ್ಯಾಪ್ ಸಾಂಗ್ ಅಲ್ಲೂ ಹಾಗೆ ಕಾಣಿಸಿದ್ದಾರೆ. ಅಂಡ್ ಎವ್ರಿ ಟೈಮ್ ನಾವ್ ಅವ್ರನ್ನ ಏನೇ ಕೇಳಿದ್ರು ಅವ್ರು 2ನೇ ಸರ್ತಿ ಯೋಚನೆ ಮಾಡಿದ್ರೆ ಶಿ ಸೇಸ್ ಎಸ್. ಅಂಡ್ ಶಿ ವಿನ್ಸ್ ದೇರ್ ಆಲ್ರೆಡಿ. ಅಂಡ್ ಅಭಯ್ ಅಂಡ್ ಬೃಂದಾ ಅವರಿಬ್ರು ಇವತ್ತು ನಮ್ ಜೊತೆ ಪ್ರೆಸ್ ಮೀಟ್ ಅಲ್ಲಿ ಜಾಯಿನ್ ಆಗಕ್ ಆಗ್ಲಿಲ್ಲ. ಬಟ್ ಅವರುವೆ ದೇ ಆರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ನಾನು ಪರ್ಸನಲ್ ಆಗಿ ನೋಡಿದ್ದೀನಿ ಕೂಡ ಬೇರೆ ಪರ್ಫಾರ್ಮೆನ್ಸಸ್ ನ. ಅಂಡ್ ಈ ರ್ಯಾಪ್ ಸಾಂಗ್ ಅಲ್ಲೂ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ನಮ್ ಟೀಮ್ ಥ್ಯಾಂಕ್ ಯು ಹೇಳ್ಬೇಕು ಗಿರೀಶ್ ಸರ್ಗೆ, ಅವ್ರ ಕ್ಯಾಮ್ರಾ ಪರ್ಸನ್. ಹಿ ಹಸ್ ಡನ್ ಅ ಗ್ರೇಟ್ ಜಾಬ್. ಅಂಡ್ ತುಂಬಾನೇ ಸಪೋರ್ಟಿವ್ ಸರ್. ಮಾತ್ರ ಒಂಚೂರು ಟೆನ್ಷನ್ ಮಾಡ್ಕೊಳ್ದೆ ಪೇಷನ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಅಂಡ್ ಎವ್ರಿಬಡಿ, ಸುವರ್ಣ ಮ್ಯಾಮ್ ಥ್ಯಾಂಕ್ ಯು ಹೇಳ್ಬೇಕು. ಅವ್ರು ಹೆಂಗೆಲ್ಲ ಮ್ಯಾನೇಜ್ ಮಾಡ್ತಾರೆ ಅವ್ರೊಬ್ರಿಗೆ ಅರ್ಥ ಆಗ್ಬೇಕು. ಅದು ಎಲ್ಲ ಕೆಲಸ ಆದ್ಮೇಲೆ ನಮಗೆ ಗೊತ್ತಾಗುತ್ತೋ ಇದೆಲ್ಲ ಮ್ಯಾನೇಜ್ ಆಗಿತ್ತು ಆಲ್ರೆಡಿ ಅಂತ. ಸೊ ಶಿ ಇಸ್ ಅ ವಂಡರ್ಫುಲ್ ಕೋಆರ್ಡಿನೇಟರ್. ಅಂಡ್ ಚಂದ್ರು ಸರ್ ಆಲ್ಸೋ. ಅಂಡ್ ನಮ್ಮ ಪ್ರತಿಯೊಬ್ರು ಹೇಳ್ದಂಗೆ ಮಾಧ್ಯಮಾನಿಕ ಟೀಮ್ ನ ಭಾಗ ಆಗಿದ್ದೀನಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಸರ್ ಅವರು ಹೇಳ್ತಿದ್ರು ವೆರಿ ಪ್ರೊಫೆಷನಲ್ ಅಂಡ್ ಟೀಮ್ ತುಂಬಾ ಚೆನ್ನಾಗಿತ್ತು ಕೆಲಸ ಮಾಡೋದಕ್ಕೆ ಅಂತ. ಅಂಡ್ ದಿಸ್ ಹ್ಯಾಪನ್ಸ್ ಟು ಮೀ ಎವ್ರಿ ಡೇ. ನಾನು ಎವ್ರಿ ಡೇ ಆಫೀಸ್ಗೆ ಹೋದಾಗ, ಯಾವುದೇ ಶೂಟ್ಗೆ ಹೋದಾಗೂ ಐ ಫೀಲ್ ವೆರಿ ಹ್ಯಾಪಿ ಕೆಲಸ ಮಾಡಿ ಮನೆಗೆ ಬಂದ್ಮೇಲೆ. ಬಿಟ್ರೆ ಹಿಂಗೆ ಮಾತಾಡ್ತಿರ್ತೀನಿ, ಮೈಕ್ ಅಂದ್ರೆ ನನಗೆ ತುಂಬಾ ಇಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈಗೇನು ಇಲ್ಲ, ನಿಮ್ ಕೆಲಸ ಇಷ್ಟೇ, ರ್ಯಾಪ್ ಸಾಂಗ್ ನೋಡಿ ಶೇರ್ ಮಾಡಿ ಎಲ್ರಿಗೂ. ಅಂದ್ರೆ ಇದ್ರಲ್ಲಿರೋ ಮೆಸೇಜ್ ಎಲ್ರಿಗೂ ತಲುಪಬೇಕು. ಯಾಕಂದ್ರೆ ಸಾಂಗ್ ಅಲ್ಲಿರೋ ಪ್ರತಿಯೊಂದು ಪದದಲ್ಲೂ ಒಂದು ಅರ್ಥ ಇದೆ.
ಹೋಗ್ತಾ ಹೋಗ್ತಾ ಇದ್ರ ಹ್ಯಾಂಗ್ ನಿಮ್ಗೆ ಹೆಂಗ್ ಸಿಗುತ್ತೆ ಅಂತಂದ್ರೆ ಐ ಆಮ್ ಶ್ಯೂರ್ ನೀವು ಇದನ್ನ ಗುನುಕ್ತಾನೆ ಇರ್ತೀರಾ. ಓಟ್ ಹಾಕಿ ಅಂತ ಹಂಗೆ ಸ್ಟೆಪ್ಸ್ ಸ್ವಲ್ಪ ಕಲ್ತ್ಬಿಡಿ. ತುಂಬಾ ಈಸಿಯಾಗಿ ಹಾಕಿದೀನಿ ಯಾಕಂದ್ರೆ ಐ ವಾಂಟೆಡ್ ಅಂದ್ರೆ ಇದು ಯಾರೇ ಈ ಸಾಂಗ್ ನೋಡಿದ್ರು ಈ ಸ್ಟೆಪ್ ನಾನು ಮಾಡ್ಬೋದಪ್ಪ ಅಂತ ಅನ್ನಿಸ್ಬೇಕು ಅವ್ರಿಗೆ. ಹಾಗೇನೆ ನಾನ್ ಹೇಗೆ ಹಾಡು ಕೇಳ್ತಿದ್ರು ಕುಣಿತಾ ಇರ್ತೀನಿ. ನೀವು ಎಲ್ರು ಈ ರ್ಯಾಪ್ ಸಾಂಗ್ ಕೇಳ್ತಿದ್ದಂಗೆನೆ ಕುಣಿತಾ ಇರ್ಬೇಕು. ದಯವಿಟ್ಟು ಶೇರ್ ಮಾಡಿ. ಅಂಡ್ ನಾಟ್ ಜಸ್ಟ್ ದಿಸ್ ಎಲೆಕ್ಷನ್, ಎವ್ರಿ ಎಲೆಕ್ಷನ್ ನೀವು ಈ ಸಾಂಗ್ ನ ಕೇಳ್ಬಹುದು, ಎಲ್ರಿಗೂ ಹೇಳ್ಬಹುದು ವೋಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ನಿಮ್ಮ ಮತ ಚಲಾಯಿಸೋದನ್ನ ಮರಿಬೇಡಿ. ಡೇಟ್ಸ್ ಎಲ್ಲ ಗೊತ್ತಿದೆ ಅನ್ಸುತ್ತೆ ಅಲ್ವಾ, ಯಾವತ್ತು ಎಲೆಕ್ಷನ್ ಇರೋದು ಅಂತ. 26ನೇ ತಾರೀಕು ಹಾಗೆ ಮೇ 7ನೇ ತಾರೀಕು ಕೂಡ ಇದೆ. ಎಲ್ರಿಗೂ ತಿಳಿಸಿ ಈ ಒಂದು ಜವಾಬ್ದಾರಿನ ನಾವು ನಿಷ್ಠೆಯಿಂದ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ ಸಾಂಗ್ ಅಲ್ಲಿ ಇರೋ ಲೈನ್ ಹಂಗೆ, ವೋಟೇ ನಮ್ಮ ವಾಯ್ಸು, ವೋಟೇ ನಮ್ಮ ಪವರ್. ಥ್ಯಾಂಕ್ ಯು. ಅಲ್ಲ, ಇವಾಗ ಆಲ್ರೆಡಿ ಎಲ್ಲರೂ ಸಖತ್ತಾಗಿ ಮಾತಾಡಿದ್ದಾರೆ. ಏನೇನು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ಎಲ್ಲದನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಾನು ಪೊಲಿಟಿಕಲ್ ಮಾತಾಡೋದಕ್ಕಿಂತ ಈ ಸಾಂಗಿನ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್ ಹೇಳ್ದಂಗೆ ಡೆಬ್ಯೂ ಇತ್ತು, ಹೇಗಿದ್ರು ಒಂದಿಷ್ಟು ವರ್ಕ್ಶಾಪ್ಗಳು ನಡೀತಾ ಇತ್ತು. ಈ ಗ್ಯಾಪ್ ಅಲ್ಲಿ ಈ ಸಾಂಗ್ ಒಂಥರ ರಿಫ್ರೆಶ್ಮೆಂಟ್ ಆಯ್ತು ನನಗೆ. ಅದ್ರ ಜೊತೆಗೆ ಟು ಬಿ ಫ್ರ್ಯಾಂಕ್ ಲಿರಿಕ್ಸ್ ಕಲಿಯೋದಕ್ಕೆ ತುಂಬಾ ಬೇಕಾಯ್ತು ನನಗೆ ಅಷ್ಟು. ಅಂಡ್ ಸಾಂಗ್ ತುಂಬಾ ಚೆನ್ನಾಗಿತ್ತು. ರಾಕೇಶ್ ಅವರ ಒಂದು ವಾಯ್ಸು ನಮ್ಗೆ ಇನ್ನೂ ಒಂದಿಷ್ಟು ಎಕ್ಸ್ಪ್ರೆಷನ್ ಆಟೋಮೆಟಿಕ್ ಆಗಿ ಆಚೆ ಬರೋದಕ್ಕೆ ಹೆಲ್ಪ್ ಮಾಡ್ತು. ಅಂಡ್ ಗೋಪಿ ಸರ್ ಅವರು ಈ ತರ ಇರ್ಲಿ, ಈ ತರ ಮಾಡೋಣ. ಅಂಡ್ ಏನಂತಾರೆ, ಈ ಸಾಂಗ್ ಅಲ್ಲಿ ಸ್ಮೈಲ್ ಗಿಂತ ಅವರು ಹೇಳ್ತಾ ಇದ್ದಂಗೆ ರೇಜ್ ಬೇಕಾಗಿತ್ತು ಅಂತ. ಸೊ ತೇಜಸ್ವಿನಿ ಅವರು, ಅನನ್ಯ ಅವರು ನನ್ಗೆ ತುಂಬಾ ಹಳೆ ಪರಿಚಯ. ಕಲರ್ಸ್ ಕನ್ನಡ ಅದೊಂದು ನಂಟು ಹಂಗೆ ಇತ್ತು. ಜೊತೆಗೆ ತುಂಬಾ ಟ್ಯಾಲೆಂಟೆಡ್ ಅವರು. ಸೊ ಅವರು ಹೇಗೆ ಸ್ಟೆಪ್ಸ್ಗಳು ಹೇಳ್ಕೊಡ್ತಾ ಇದ್ರು, ಅವ್ರು ಹೇಳ್ಕೊಟ್ಟಿದ್ದನ್ನ ಕಲ್ತು ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು. ಸಾಂಗ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಿ ದಯವಿಟ್ಟು ಶೇರ್ ಮಾಡಿ. ಅಂಡ್ ಸುವರ್ಣ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ನಗ್ತಾ ಇದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಈ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್.